ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಬ್ರೋಕನ್ ವೀಟ್ ಕಿಚಡಿ ಯಾವ ರೀತಿ ಮಾಡೋದು, ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು, ಇದರಲ್ಲಿ ಏನು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಇದೆ, ಇದನ್ನು ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದಾ ಅಥವಾ ಬೇಡವಾ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬ್ರೋಕನ್ ವೀಟ್ ಕಿಚಡಿ ಮಾಡೋದಕ್ಕೆ ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು 2 ಟೊಮ್ಯಾಟೊನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, 1 ಆನಿಯನ್, ಹಾಗೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಅಥವಾ ಅರ್ಧ ಚಿಪ್ಪಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸೊ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಒಂದು 6ರಿಂದ 7. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ತೊಗೊಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಬ್ರೋಕನ್ ವೀಟ್ 1 ಗ್ಲಾಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಇದ್ಕಿತ್ ಅವರೇ ಬೇಳೆ ತೊಗೊಂಡಿದ್ದೀನಿ. ಇದ್ಕಿತ್ ಬೇಳೆ ಕಿಚಡಿ ಮಾಡ್ತಿರೋದು. ನೀವು ಬೇಕಾದರೆ ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು, ಹಾಗೆ ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ನೀವು ಅಳತೆ ಗೊತ್ತಾಗಿಲ್ಲ ಅಂದರೆ ಪುಡಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನೊಂದು ಮಿಕ್ಸಿ ಜಾರ್ಗೆ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ತುರಿದಿಟ್ಕೊಂಡಿದ್ದೆ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆದರೂ ಪರವಾಗಿಲ್ಲ, ಅಥವಾ ಗರಿ ಗರಿಯಾಗಿ ರುಬ್ಕೊಳ್ಳಿ. ಸೊ ಈಗ ಆಗಿದೆ. ಸೊ ನಾನಿಲ್ಲಿ ಒಂದು ಕುಕ್ಕರ್ಗೆ ಬ್ರೋಕನ್ ವೀಟ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಬೋದು. ಸೊ ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ರೋಸ್ಟ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಕುಕ್ಕರ್ಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಬ್ರೋಕನ್ ವೀಟಲ್ಲಿ ತುಂಬಾ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಕೊಲೆಸ್ಟ್ರಾಲ್ ಇರಲ್ಲ. ಸೊ ಇದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಮೆಣಸು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಆನಿಯನ್ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಬ್ರೋಕನ್ ವೀಟಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಫ್ಯಾಟ್ ಫ್ಲೋ ಇರುತ್ತೆ. ಇದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಎಫಿಷಿಯೆಂಟಾಗಿ ಎಫೆಕ್ಟ್ ಮಾಡುತ್ತೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನಿಮಗೆ ಕಾರ್ಬ್ಸ್ ಬಂದೆ 16 ಗ್ರಾಮ್ ಇರುತ್ತೆ. ಸೊ ಇದು ಮಸಾಲೆ ಹಾಕ್ಕೊಂಡು ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೇ ನಾನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1 ಗ್ಲಾಸ್ ಬ್ರೋಕನ್ ವೀಟ್ಗೆ 3 ಗ್ಲಾಸ್ ತೊಗೊಂಡಿದ್ದೀನಿ ವಾಟರು. ಸೊ ನಿಮಗೆ ಕಿಚಡಿ ಟೈಪ್ ಬೇಕು ಅಂದರೆ ನೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಸೊ ಈಗ ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಕುದಿಸ್ಬೇಕು. ಕುದಿ ಬಂದಮೇಲೆ ನಾನಿಲ್ಲಿ ಇದ್ಕಿತ್ ಬೇಳೆನ ಹಾಕ್ಕೊತಾ ಇದ್ದೀನಿ. ನೀವು ಇದ್ಕಿತ್ ಬೇಳೆನ ರೀಪ್ಲೇಸ್ ಮಾಡಿ ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಬ್ರೋಕನ್ ವೀಟ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಕಾರ್ಬ್ಸ್ ಬಂದು 16 ಗ್ರಾಮ್ ಇರುತ್ತೆ, ಫೈಬರು 4 ಗ್ರಾಮ್ ಇರುತ್ತೆ, ಮತ್ತು ಶುಗರ್ ಕಂಟೆಂಟ್ ಬಂದು 0.4 ಗ್ರಾಮ್ ಇರುತ್ತೆ, ಪ್ರೋಟೀನ್ ಕೂಡ 4 ಗ್ರಾಮ್ ಇರುತ್ತೆ. ಸೊ ಇದು ಕುದಿ ಬಂದಮೇಲೆ ನಾನಿಲ್ಲಿ ಕುಕ್ಕರ್ ವಿಶಿಲ್ ತೊಗೊಂಡು 3 ವಿಶಿಲ್ಸ್ ತೊಗೊಂಡಿದ್ದೀನಿ. ಸೊ ಈಗ ಬ್ರೋಕನ್ ವೀಟ್ ಕಿಚಡಿ ರೆಡಿ ಆಗಿದೆ. ಸೊ ಇದೊಂದು ನ್ಯೂಟ್ರಿಯೆಂಟ್ಸ್ ಡೆನ್ಸ್ಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ತುಂಬಾ ಅಮೌಂಟ್ ಆಫ್ ಡಯಟರಿ ಫೈಬರ್ ಕೂಡ ಇರುತ್ತೆ. ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಅಥವಾ ಕಟ್ ಆಫ್ ಮಾಡೋರಿಗೆ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಬ್ರೋಕನ್ ವೀಟ್ ಇದ್ಕಿತ್ ಬೇಳೆ ಕಿಚಡಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.